ಅಣ್ಣ ನಿಮ್ಮ ಶೆಡ್ಡೆಲ್ಲ ನೋಡಿದ್ವಿ. ಈ ಶೆಡ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೇಗಿದೆ ಅಂತ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಿಮಗೆ ಏನಕ್ಕೆ ಈ ಥರ ಮಾಡೋಕ್ಕೆ ಏನು ಇನ್ಫಾರ್ಮೇಷನ್ ಆಯಿತು? ಮಧ್ಯದಲ್ಲೇ 2 ವರ್ಷ ಆಮೇಲೆ 4 ಹಾಂ, ಜಾಸ್ತಿ ಆದಂಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಾಂ ಹಾಂ ಹಾಂ. ಈ ಥರ ಮಾಡ್ಕೊಂಡ್ರೆ ಈಸಿ ಆಗುತ್ತಲ್ಲ ಅಂತ ಮಾಡ್ಕೊಂಡಿರ್ತಾರೆ. ಓ, ಇದರಲ್ಲಿ ನಿಮಗೆ ಲಾಭ ಇದೆಯಾ ಅಣ್ಣ? ಲಾಭ ನಿಮಗೆ ಖುಷಿ ಇದೆಯಾ? ಲಾಭ ರೈತರು ಇದಕ್ಕೆ ಜಾಸ್ತಿ ಇದಾಗಿರೋದು. ಹಾಂ, ರೈತರು ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಹೈನುಗಾರಿಕೆ ಮೇಲೆ ಕುರಿ, ಕೋಳಿ, ದನ, ಹಸುಗಳು ಹಾಂ ಹಾಂ. ಈ ಥರ ಆಗಿರೋದು. ರೈತರಿಗೆ ಈಗ ಲಾಭ ಅಂದರೆ ಹೈನುಗಾರಿಕೆ ಮಾಡ್ಬೇಕಂತ ನಿಮ್ಮ ಪ್ರಕಾರ? ವಿಧಿನೇ ಇಲ್ಲ. ರೈತರು ಹೈನುಗಾರಿಕೆ ಬಿಟ್ರೆ ಇನ್ನೇನು ಬೇರೆ ಇದೇ ಇಲ್ಲ. ಅದ್ರ ಜೊತೆ ಜಮೀನ್ ಇದ್ಮೇಲೆ ಹೈನುಗಾರಿಕೆ ಬೇಕು, ಗೊಬ್ಬರ ಬೇಕು. ಇವಾಗ ನೀವು ಇದು ಏನು ಹಾಕಿದ್ದೀರಲ್ಲ, ಇದೇನು ತಿಂತಾ ಇದೆಯಲ್ಲ ಹಸುಗಳು? ಸೈಲೇಜ್ ಮೇವು. ಹಾಂ ಹಾಂ. ಮೇವು ಕಟ್ ಮಾಡಿಸಿ ಪುಡಿ ಮಾಡಿ ಹಾಂ, ಸೈಲೇಜ್ಗೆ ಹಾಕ್ತೀವಿ. ಸೈಲೇಜಿಂದ ತಿಂದಾಕ್ತೀವಿ. ಹೌದಾ? ಎಷ್ಟು ಟೈಮ್ ಹಾಕ್ತೀರಾ ಅಣ್ಣ? ಒಂದೇ ಟೈಮ್. ಒಂದೇ ಟೈಮು. ಇವಾಗ ಬೆಳಿಗ್ಗೆ ಹಾಕಿದ್ರೆ ಇನ್ನು ರಾತ್ರಿಗಿದ್ರೆ ಏನೂ ಕೊಡಲ್ಲ? ಒಂದೇ ಸಲ ತಿಂಡಿ, ಮೇವು, ಜೋಳದ ನುಚ್ಚು. ಹಾಂ, ಇದೆಲ್ಲ ಒಂದೇ ಟೈಮ್. ಒಂದೇ ಟೈಮು. ಓಕೆ. ನೀವು ಈ ಶೆಡ್ಡೆಲ್ಲ ಮಾಡೋಕ್ಕೆ ಎಷ್ಟಾಯ್ತಣ್ಣ ಕಾಸ್ಟು? ಅದೆಲ್ಲ ಅಷ್ಟು ಗೊತ್ತಿಲ್ಲ. ಅದು ಹೆಂಗೆ ಅಂದರೆ ಆದಂಗೆ ಸ್ವಲ್ಪ ಮಾಡ್ತೀವಿ. ಓ, ಸ್ವಲ್ಪ ಮಾಡಿದ್ವಿ. ಹಾಂ. ಓ, ಅಂದರೆ ನೀವು ಇಂಪ್ರೂವ್ಮೆಂಟ್ ಕಂಡಂಗೆ ಚೆಕ್ ಮಾಡ್ಕೊಂಡು ಮೇಂಟೆನೆನ್ಸ್ ದನಗಳು ಜಾಸ್ತಿ ಆದಂಗೆ ಜಾಸ್ತಿ ಮಾಡ್ಕೊಂಡ್ವಿ. ಓ, ನೀವು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಈಗ ದೊಡ್ಡ ಪ್ರಮಾಣಕ್ಕೆ ಬಂದಿದ್ದೀರಾ? ಓಕೆ. ಈಗೆಲ್ಲ ದನಗಳೆಲ್ಲ ಮಾರಿದ್ವಿ. ಹಾಂ ಹಾಂ. 40 ಇದ್ದು. ಹಾಂ, 37 ದನಗಳಿತ್ತು. ಹಾಂ ಹಾಂ. ಎಲ್ಲ ಮಾರಿ ಒಂದು 25 ಇತ್ತು. ಹೌದಾ? ಸರಿ ಅಣ್ಣ. ಜಾಸ್ತಿ ಅಣ್ಣ, ಯೂತ್ ಈಗ ಹೈನುಗಾರಿಕೆ ಮಾಡ್ಬೇಕಂದ್ರೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ? ಮಾಡ್ಬೋದು. ಸಣ್ಣ ಪ್ರಮಾಣದಿಂದ ಮಾಡ್ಕೊಂಡು ನೋಡ್ಬೇಕು. ಬೇರೆ ಮಾಡಂಗಿದ್ರೆ ಮಾಡ್ಕೋಬೇಕು. ಅವಕ್ಕೆಲ್ಲ ಹಿಂಸೆ ಕೊಡಬಾರ್ದು. ಮಾಡ್ತೀನಿ ಅಂದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೋಬೇಕು. ಹೆಚ್ಚೆ ಮಾಡ್ಕೋಬಾರ್ದು. ಅಂದ್ರೆ ನಿಮ್ಮ ಪ್ರಕಾರ ಸ್ವಂತ ನಾವು ಕೆಲಸ ಮಾಡ್ತೀವಿ ಅನ್ನಂಗಿದ್ರೆ ಮಾತ್ರ ಮಾಡ್ಕೋಬೇಕು. ಲೇಬರ್ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀನಿ ಅಂದ್ರೆ ಅವು ಭಾರಿ ಕಷ್ಟ ಆಗುತ್ತೆ. ಇದು ನಮ್ಮ ಅಕ್ಕಪಕ್ಕ ಸೆಟ್ಗಳೆಲ್ಲವ ಲೇಬರ್ ಮೇಲೆ ಡಿಪೆಂಡ್ ಆಗಿರೋ ಎಲ್ಲ ಕೈ ಬಿಟ್ಟವ್ರೆ. ಇಲ್ಲ, ನಾವು ಮಾಡ್ತಾನೆ ಇದೀವಿ. ಇನ್ನೂ ಬೇಕಾದ್ರೆ ನಮ್ಗೆ ಇನ್ನೂ ಆರಾಮ ಮಾಡ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಂಡಾಗ್ಲಿ. ಕಡಿಮೆನೆ ಆದಿಕ್ ಬರ್ಲಿ, ಕಮ್ಮಿನೇ ಮಾಡ್ಕೋಬೇಕು. ಒಟ್ಟು ರೈತರು ಹೈನುಗಾರಿಕೆ ಮಾಡಿದ್ರೆ ಉತ್ತಮ ಅಂತ ನೀವು ಹೇಳ್ತೀರಾ? ಹೌದು. ಹೈನುಗಾರಿಕೆ ಉತ್ತಮ ಅನ್ನೋದೇನು ಹೈನುಗಾರಿಕೆಯಲ್ಲೇ ಡಿಪೆಂಡ್ ಆಗಿರೋದು. ರೈತರು ಪ್ರತಿ ಮನೇಲೂ 1-2 ಹಸುಗಳು, ಕುರಿ, ಕೋಳಿ. ರೈತರಿಗೆ ಅದೇ ಇಂಪಾರ್ಟೆಂಟ್. ಸರಿ ಅಣ್ಣ, ನಿಮ್ಮ ಶೆಡ್ಡೆಲ್ಲ ಒಂದ್ಸತಿ ನೋಡ್ಬಿಟ್ಟು ವಿಡಿಯೋ ಮಾಡ್ಕೋತೀವಿ. ಮಾಡ್ತೀವಿ. ಹಾಂ, ಸರಿ. ಇದು ನಮ್ಮ ಬಾವರ್ದ ಶೆಡ್ಡು. ಅದನ್ನು ಅವ್ರು ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ಫಸ್ಟಿಗೆ ಮಾತಾಡಿದ್ರಲ್ಲ ಅವರೇ. ಅವ್ರ ಶೆಡ್ಡಿಗೆ ಒಂದು ಸೆಕೆಂಡ್. ಇದು ಎಂಟ್ರೆನ್ಸು. ಈಗ ಹೋದರೆ ಇದು ಹಾಲಿನ ಕ್ಯಾನ್ಸು. ಹಾಲೆಲ್ಲ ಕರೆದಲ್ಲೆಲ್ಲ ಸ್ಟಾಕ್ ಮಾಡ್ತಾರೆ. ಮತ್ತು ಇದು ಹಿಂಡಿ ಫುಡ್ಡು ದನಗಳಿಗೆ. ಮತ್ತು ಅದು ವಾಷಿಂಗ್ ಏರಿಯಾಗೋಸ್ಕರ ಮೋಟ್ರೆಲ್ಲ ಇಟ್ಟಿದ್ದಾರೆ. ಮತ್ತು ಈ ಕಡೆನೂ ಅಷ್ಟೇ ಎಲ್ಲ ರೆಡಿ ಕ್ಲೀನಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಇದು ಅವ್ರದ್ದು ಹಸುಗಳಿರೋದು. ಇನ್ನೂ ಸೈಲೇಜ್ ಹಾಕಿಲ್ಲ. ಫಸ್ಟಿಗೆ ಈಗ ತಿಂಡಿ ಟೈಮು ಹಾಕ್ತಾರೆ. ಹಾಕ್ಬಿಟ್ಟು ನೋಡಿ, ಅದಕ್ಕೆ ರಾತ್ರಿ ಹಾಕಿದ್ರೆ ಮತ್ತು ಬೆಳಗ್ಗೆ ಹಾಕಲ್ಲಂತ. ಒಂದೇ ಟೈಮ್ ಅವ್ರು ಹಾಕೋದು. ಮತ್ತು ಕ್ಲೀನಾಗಿ ಮತ್ತು ಇದು ಮಾತ್ರ ಗಾರೆ ಮಾಡಿರೋದು. ಇನ್ನು ಹಿಂದೆ ಎಲ್ಲ ಏನು ಗಾರೆಗಳೇ ಇಲ್ಲ. ಇದು ಕರುಗಳಿಗೋಸ್ಕರ ಮಾಡಿರೋ ಜಾಗ. ಅಂದರೆ ಸಣ್ಣ ಕರುಗಳು ಅವಕ್ಕೆ ಮಾಡಿರೋ ಜಾಗ. ಅವು ಸಪ್ರೇಟಾಗಿರುತ್ತೆ. ಇವಕ್ಕೂ ಅಷ್ಟೇ ಒಂದು 3-4 ಅಡಿ ಗಾರೆ ಹಾಕಿದ್ದಾರೆ ಇಡೀ ಶೆಡ್ಡಿಗೆ. ಇದು ನೀರು ಕುಡಿಯೋಕ್ಕೋಸ್ಕರ ಹೆಂಗೆ ಬಿಟ್ಟಿರೋದು. ಎಮ್ಮೆ ಏನಾರು ಕೊಡುತ್ತೆ ಅಂತ ಹಂಗೆ ಬರ್ತಿದೆ.
ಗಾರೆ ಪೂರ್ತಿ ಹಸುಗಳು ಮಾತ್ರ ಚೆನ್ನಾಗಿದೆ. ಕಡೆಯಿಂದ ಹೋಗೋಣ. ಹೋದರೆ ಮಳೆ ಬಂದಿದೆ, ಅಲ್ಲಲ್ಲಿ ನೀರು ನಿಂತಿದೆ. ಸೊ ಇಲ್ಲಿ ನೋಡಿ, ಹಸುಗಳು ಏನು ತೊಳೆದೇ ಇಡಬೇಕಂತ ಏನಿಲ್ಲ, ನ್ಯಾಚುರಲ್ ಅವು ಹೇಗಿರ್ತವೆ ಆಗಿರುತ್ತೆ. ಇದೆಲ್ಲ ಸಗಣಿ ಬಿದ್ದರೆ ಕ್ಲೀನ್ ಆಗುತ್ತೆ, ನೀರು ಹೋಗೋಕ್ಕೋಸ್ಕರ ಮಾಡಿರೋದು. ಕಾಣ್ತಾ ಇದೆ, ಇದು ದನಗಳಿಗೆ ನೀರು ಕುಡಿಯೋಕ್ಕೋಸ್ಕರ. ಇದೇ ಥರ ತೊಟ್ಟಿಗಳನ್ನ ಸುಮಾರು ಕಡೆ, ಒಂದೆರಡು ಕಡೆ ಮಾಡಿಟ್ಟಿದ್ದಾರೆ. ಇಲ್ಲೇ ಹಿಂದೆನೇ ಬೋರ್ ಇದೆ, ಇದಂತೆ ಈ ತೊಟ್ಟಿ. ಒಂದು ನಿಮಿಷ ಬನ್ನಿ ಈ ಕಡೆ ನೋಡಿ. ಇದು ಫುಲ್ ಖಾಲಿ ಜಾಗ, ಮಣ್ಣು ಹಾಗೆ ಇದೆ, ನ್ಯಾಚುರಲ್ ಹೇಗಿದೆಯೋ ಹಾಗೆ ಇದೆ. ಮತ್ತು ಮೇಲೆ ಶೆಡ್ ಗಿಡ್ ಏನು ಹೊಡೆದಿಲ್ಲ, ತಗಡು ಗಿಡಿ ಏನು ಕೊಟ್ಟಿಲ್ಲ. ಇಲ್ಲಿ ಬನ್ನಿ, ಇಲ್ಲಿ ತೊಟ್ಟಿ ಇದೆ ನೋಡಿ. ಈ ತೊಟ್ಟಿಗೆ ತುಂಬಿಟ್ಟಿರ್ತಾರೆ ನೀರು ಈ ಥರ. ಇದೆಲ್ಲ ಸುತ್ತ ತಂತಿ ಕೊಟ್ಟಿದ್ದಾರೆ, ಆಚೆ ಬರಬಾರ್ದು ದನಗಳು ಅಂತ. ಇಲ್ಲೊಂದು ಎಂಟ್ರೆನ್ಸ್ ಕೊಟ್ಕೊಂಡಿದ್ದಾರೆ, ಚಿಕ್ಕ ಗೇಟ್ ಇದು, ಎಂಟ್ರೆನ್ಸ್ ಇದೆ. ಇದು ಗೊಬ್ಬರದ್ದು, ಅಂದರೆ ಸಗಣಿ ಎಲ್ಲ ಸ್ಟೋರೇಜ್ ಮಾಡೋ ಜಾಗ ಬಿಟ್ಕೊಂಡಿದ್ದಾರೆ, ಗುಂಡು ಹೊಡೆದಿದ್ದಾರೆ. ಇದೆಲ್ಲ ಗೊಬ್ಬರನೇ ನೋಡಿ. ಇದೊಂದು ಎತ್ತಿಂಗಡಿ ಇದೆ, ಆಮೇಲೆ ಸೈಲೇಜ್ ಕಟ್ ಮಾಡೋಕ್ಕೆ ಮಿಷಿನ್ ಇದೆ. ಮಿಷಿನ್ ಇದು ಸೈಲೇಜ್ ಕಟ್ ಮಾಡೋದು, ಈ ಥರ ಮಿಷಿನ್ ಇದೆ ನೋಡಿ. ಇದೆಲ್ಲ ಗೊಬ್ಬರ ಸ್ಟೋರ್ ಆಗಿರೋದು. ಮತ್ತು ಇಲ್ಲಿ ಸೈಲೇಜಿಗೋಸ್ಕರ ಇದೊಂದು ಪಾರ್ಟಿಗಳು ಐಟಮ್ಸ್ಗಳನ್ನೆಲ್ಲ ಇದರಲ್ಲಿ ಇಟ್ಟಿದ್ದಾರೆ. ತೊಟ್ಟಿಗೆ ಒಂದು ಗೊಬ್ಬರ ಇದೆಲ್ಲ. ಇದೊಂದು ಎಲೆ ಬಳ್ಳಿ ಇದೆ, ಕ್ಲೀನಾಗಿ ಚಿಕ್ಕದಿನ್ನು. ಇಲ್ಲಿ ಹಿಂದೆ ಎಲ್ಲ ಒಂದು ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದಾರೆ, ಜಾಗ ಇದೆ. ಒಂಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಇದು ಸೈಲೇಜಿಗೆ ಗಾಳಿ ಆಡಬಾರ್ದು ಅಂತ ಬನ್ನಿ. ಇದೆ ಅದಕ್ಕಿಂತ ಮುಖ್ಯವಾಗಿ ಆ ಶೆಡ್ ತೊಳೆದ್ರೆ ಇಲ್ಲಿ ನೀರು ಬರೋಂಗೆ ಮಾಡ್ಕೊಂಡಿದ್ದಾರೆ. ಈ ಗುಂಡಿಗೆ ಫುಲ್ಲು ಶೆಡ್ಡಿಂದೆಲ್ಲ ಅದನ್ನು ತೋಟಕ್ಕೆ ಹೊಡ್ಕೊತಾರೆ. ಇದೆ ಪಕ್ಕದಲ್ಲಿ ಗೊಬ್ಬರ, ಸಗಣಿ ಹಾಕೊಳ್ಳೋಕೆ ಜಾಗ. ಈಗ ಸೈಲೇಜ್ ಹತ್ರ ಹೋಗೋಣ. ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಗಾಳಿ ಆಡ್ದಂಗೆ ಟಾರ್ಪಲ್ ಹಾಕಿ. ಈಗ ತುಂಬ್ತಾ ಇದ್ದಾರೆ ನೋಡಿ ದನಗಳಿಗೆ ಮೇವು ಹಾಕೋಕ್ಕೋಸ್ಕರ. ಇದು ಟಾರ್ಪಲೆಲ್ಲ ಗಾಳಿ ಆಡ್ದಂಗೆ ನೀರು ಬರ್ದಂಗೆ ಇಟ್ಕೊಳ್ಳೋದು. ಇದು ಸೈಲೇಜ್ ಜನ ಸ್ಟೋರೇಜ್ ಖಾಲಿ ಇದೆ, ಇನ್ನೊಂದ್ರಲ್ಲಿ ತುಂಬ್ತಾ ಇದ್ದಾರೆ. ಫುಲ್ ಖಾಲಿ ಮಾಡಿದ್ದಾರೆ, ಪಕ್ಕದಲ್ಲಿ ತುಂಬ್ತಾ ಇದ್ದಾರೆ. ಹೀಗೆಲ್ಲ ಎತ್ಕೊಂಬಂದು ಹಾಕ್ತಾ ಇದ್ದಾರೆ ದನಗಳಿಗೆ. ಹೀಗೆ ರಕ್ಷೆ ಅಂತ ನಮ್ಮ ಅವನ ಮಗ ಕಾಲೇಜ್ ರಜಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ದನಗಳೆಲ್ಲ ನೋಡ್ತಾ ಇದ್ದಾರೆ. ಹೀಗೆ ಒಂದು ಟೈಮ್ ಈ ಥರ ಸೈಲೇಜ್ ಹಾಕ್ತಾರೆ. ಇದು ವಸಂತಕ್ಕ ಅಂತ ನಮ್ಮ ಹೆಂಡತಿ. ಮನೆ ಕೆಲಸ ಮಾಡ್ಕೊಂಡು ಹೊರಗಡೆನೂ ಕೆಲಸ ಮಾಡ್ತೀನಿ. ವಿಡಿಯೋ ಕರೆಕ್ಟಾಗಿ ಬೇಡ ಅಂತ ಅವ್ರು ಇದು ಮಾಡ್ತಾರೆ. ಮತ್ತೆ ಮೇವ್ ಇಲ್ಲಿ ಲಾಸ್ಟ್ ಕೇಳ್ತಾ ಇದ್ದಾರೆ, ಮೇವ್ ಸಾಕ ಅಂತ ಕೇಳ್ತಾ ಇದ್ದಾರೆ. ಇದು ಸಣ್ಣ ಕರುಗಳಿಗೆ ಪಾರ್ಟ್ ಮಾಡಿದಾರಲ್ಲ, ಅಲ್ಲಿ ಜಾಗ ಇಲ್ಲ. ಅಂದರೆ ಹಾಲೆಲ್ಲ ಕೊಡ್ಸಾಗಿದೆ, ಒಂದು ಈ ಕಡೆ ಬರೋ ಅಷ್ಟೊತ್ತಿಗೆ ಮುಗ್ದೇ ಹೋಗಿತ್ತದ, ಅದಕ್ಕೋಸ್ಕರ ಖಾಲಿ ಮಾಡ್ಕೊಂಡಿದ್ದಾವೆ. ಇನ್ನೇನು ಲಾಸ್ಟ್ ಶಿಫ್ಟ್ ಅಂತೀವಲ್ಲ ಆ ಥರ.
ಐಟಮ್ಸ್. ಮತ್ತು ಇಲ್ಲಿ ಅವರು 2 ಹೋರಿಗಳಿದೆ, ಹಳ್ಳಿ ಕಾರ್, ಈಗೇನು ಟ್ರೆಂಡಿಂಗಲ್ಲಿದೆ ಅದು. ಮತ್ತು ಎಮ್ಮೆ, ಆ ಥರ 2 ಎಮ್ಮೆ ಇದೆ. ಅದನ್ನು ಕಟ್ಟೋಕ್ಕೋಸ್ಕರ ಈ ಪಾರ್ಟೇಷನ್ ಮಾಡಿದ್ದಾರೆ. ಇಲ್ಲಿ ಕಟ್ತಾರೆ, ಅದಕ್ಕೂ ಸೈಲೇಜ್ ಹಾಕಿ ಇಡ್ತಾ ಇದ್ದಾರೆ. ಈ ಪಾರ್ಟಲ್ಲಿ ಹಳ್ಳಿ ಕಾರು ಮತ್ತು 2 ಎಮ್ಮೆ ಕಟ್ಟಿರ್ತಾರೆ. ಈಗ ಅವರಮ್ಮ ಎತ್ಕೊಡ್ತಾ ಇದ್ದಾರೆ. ಈಗ ಮನೆಯವರೆಲ್ಲ ಸೇರ್ಕೊಂಡು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾಲೇಜಿಲ್ಲ ಅಂತ ಏನು ಕೆಲಸ ಮಾಡ್ತೇನೆ ಅಲ್ಲೇ ಅವರು ನಮ್ಮ ಅತ್ತೆಯವರು. ಮತ್ತು ಇವನಿಗೇನು ಗೊತ್ತಾ, ಪಕ್ಷಿ ಪ್ರಾಣಿ ಅಂದರೆ ಇಷ್ಟ. ಅದಕ್ಕೆ ನೋಡಿ ಅಲ್ಲಿ ಮನೆ ಮೇಲೆ ಪಾರಿವಾಳ ಅನ್ನೋದು ಸಾಕಿದ್ದಾನೆ. ಅವನ ಮೇಲೆ ಕೂತಿದ್ದಾವೆ. ಇತ್ತೀಚೆಗೆ ಸಾಕೊಂಡಿದೆ. ಮತ್ತು ಸೈಲೇಜೆಲ್ಲ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ತಿಂಡಿ ಅವಕ್ಕೆ ಜೋಳದ್ದು ಕೊಡ್ತಾ ಇದ್ದಾರೆ. ಸಿಕ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ತಿಂಡಿನ ಹಾಕ್ತಾರೆ ಒಂದು ಟೈಮು. ಎಲ್ಲ ಮಿಕ್ಸು, ಏನು ನೆನೆಸಿ ಪನ್ಸಿ ಕೊಡಲ್ಲ, ಸುಮ್ಮನೆ ಸುಟ್ಕೊತಾರೆ. ಅವು ಬೇಕಾದಾಗ ತಿನ್ಕೋತಾರೆ, ಆರಾಮಾಗಿರ್ತಾರೆ. ಮತ್ತು ಯಾವುದೇ ಹಗ್ಗ ದಾರ ಕಟ್ಟಲ್ಲ. ಹಾಲು ಕರಿಬೇಕಾದ್ರೆ ಮಾತ್ರ ದಾರಗಳನ್ನ ಕಟ್ತಾರೆ. ಕುಚ್ಚುಗಳನ್ನ ದಾರ ಬಿಟ್ಟರೆ ಮತ್ತು ಮೂಗು ದಾರ ಆ ಥರ ಏನೂ ಇಲ್ಲ. ತುಂಬ ಫ್ರೀ ಆಗಿದೆ. ಮುಗೀತು, ಶರ್ಟ್ ಕ್ಲೋಸ್ ಮಾಡ್ತಾಯಿದ್ದಾನೆ. ಇದೇ ಥರ ವೀಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ.